ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ತುಂಬ ಜನ ಇದೇ ಮೆಸೇಜ್ನ ಕೇಳಿದರು. ಕ್ವಶನ್ನ ನಾನು ಕೇಳಬೇಕಾದ್ರೆ ನೆನಪೇ ಇರಲಿಲ್ಲ ಎಲ್ಲಿಗೋಗಿದೆ ಅಂತ. ಹೇಗೆ ಪರಿಚಯ ಆಯಿತು ನೀವು ಅಂತ ಲಕ್ಷ್ಮಿ ಅನ್ನೋರು ಕೇಳಿದ್ದಾರೆ. ಸೊ ಅವಳಿಗೂ ಯಾವುದೇ ರೀತಿಯಾದಂಥ ರಿಸ್ಕ್ ಇರಬಾರ್ದು, ನಮಗೂ ಯಾವುದೇ ರೀತಿಯಾದಂಥ ರಿಸ್ಕ್ ಇರಬಾರ್ದು. ನಮ್ಮ ಮದುವೆ ಕಾರ್ಡ್ ತೋರಿಸೇ ಇಲ್ಲ ಅಂತ. ಇದು ನಮ್ಮ ಮದುವೆ ಕಾರ್ಡ್. ಇಮೇಜು ಹಾಗೂ ನಿಮ್ಮ ಹಸ್ಬೆಂಡ್ ಏಜ್ ಎಷ್ಟು ಅಂತ ಕೇಳಿದ್ದಾರೆ. ಆ್ಯಂಡ್ ನಿಮ್ಮ ಮೇಕಪ್ ಯಾರು ಮಾಡಿದಂತ ಕೇಳಿದ್ದಾರೆ. ಯಾರೇ ಕೇಳಿದ್ರು ಇದನ್ನೇ ಆನ್ಸರ್ ಮಾಡ್ತೀನಿ, ಏನಕ್ಕಂದರೆ ಬೇಗ ಮದುವೆ ಆಗಿಬಿಡಿ ಅಂತಲೇ ಹೇಳ್ತೀನಿ. ಎಷ್ಟು ಅಮೌಂಟ್ ಖರ್ಚಾಯಿತು ಎಲ್ಲ ಸೇರಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ನಂದಿನಿ ಗೌಡ. ಸೊ ಈ ಒಂದು ಬ್ಲಾಗ್ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತ ಅಂದರೆ, ಪಾರ್ಟ್ 1 ಮಾಡಿದ್ವಿ ಯಾವುದು ಕ್ವಶನ್ ಆ್ಯಂಡ್ ಆನ್ಸರ್ಸ್ದು. ಪಾರ್ಟ್ 2 ಮಾಡಿರಲಿಲ್ಲ. ಕಾರಣ ಏನಪ್ಪ ಅಂದರೆ ಇಷ್ಟು ದಿನ ನನಗೆ ಹುಷಾರಿರಲಿಲ್ಲ. ಸೊ ಆ ಒಂದು ಕಾರಣಕ್ಕೆ ಪಾರ್ಟ್ 2 ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಅದೇ ಕಾರಣಕ್ಕೋಸ್ಕರ ಪಾರ್ಟ್ 2 ಮಾಡೋದಕ್ಕೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ಪಾರ್ಟ್ 1ಅಲ್ಲಿ ತುಂಬ ಜನ ಬೈಕೊಂಡಿದ್ರಿ, ವ್ಯೂಸ್ಗೋಸ್ಕರ, ವಾಚಿಂಗ್ ಅವರ್ಸ್ಗೋಸ್ಕರ, ಲಾಸ್ಟ್ವರೆಗೂ ನೋಡಲಿ ಅಂತ ಈ ಥರ ಮಾಡಿದ್ದಾರೆ. ಬಟ್ ಕೊನೆಗೂ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಹೇಳಲಿಲ್ಲ ಅಂತ ತುಂಬ ಜನ ಬೈಕೊಂಡಿದ್ದೀರ. ಸೊ ಈ ಬ್ಲಾಗಲ್ಲಿ ನೀವು ಆ ಥರ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂದರೆ ಇವಾಗಲೇ ಫಸ್ಟಲ್ಲೇ ಹೇಳ್ಬಿಡ್ತೀವಿ ನಮ್ಮದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ. ಫಸ್ಟ್ ಕ್ವಶನ್ ಬಂದು ನಾನು ಯಾವ ಕ್ವಶನ್ ಹೇಳ್ತೀನಿ ಅಂತ ನಿಮಗೆ ಗೊತ್ತು. ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ತುಂಬ ಜನ ಇದೇ ಮೆಸೇಜ್ನ ಕೇಳಿದರು. 90% ಜನ ನಮ್ಮದು ಲವ್ ಮ್ಯಾರೇಜ್. ಹಲೋ ಮೇಡಮ್, ಲವ್ ಮ್ಯಾರೇಜ್ ಅಲ್ಲ, ಲವ್ ಕಮ್ ಅರೇಂಜ್ ಮ್ಯಾರೇಜ್. ಹೌದು ಹೌದು, ನಿಮಗೆ ಈ ಒಂದು ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಜನ ಬೈಕೊಂಡಿದ್ದವ್ರು ಅಟ್ಲೀಸ್ಟ್ ಇವಾಗ ಸಮಾಧಾನ ಆಗಿದ್ರೆ ಅಂದ್ಕೊತೀನಿ. ಅದಕ್ಕೆ ವ್ಯೂಸ್ಗೋಸ್ಕರ ಮಾಡಿಲ್ಲ ಅಂದ್ಬಿಟ್ಟು ಫಸ್ಟೇ ಹೇಳ್ತಾ ಇದ್ದೀವಿ ಈ ಒಂದು ಕ್ವಶನ್ಗೆ ಆನ್ಸರ್ನ. ಸೆಕೆಂಡ್ ಕ್ವಶನ್ ಬಂದು ನಿಮ್ಮದು ಎಷ್ಟು ವರ್ಷದ ಲವ್ ಅಂತ ಕಾವ್ಯ ಮಹಾದೇವ್ ಅನ್ನೋರು ಕೇಳಿದ್ದಾರೆ. ನಮ್ಮದು ಎಷ್ಟು ವರ್ಷದ ಲವ್ ಅಂದರೆ ತುಂಬ ವರ್ಷ ಲವ್ ಮಾಡೋಕ್ಕೋಗಿಲ್ಲ. ನಮ್ಮದು ಒಂದೇ ವರ್ಷದ ಲವ್. 1 ವರ್ಷದಲ್ಲೇ ನಾವು ಮದುವೆ ಆಗಬೇಕು ಅಂದ್ಕೊಂಡಿದ್ವಿ. 1 ವರ್ಷದಲ್ಲೇ ಮದುವೆ ಕೂಡ ಆಗಿದ್ದೀವಿ. ಸೆಕೆಂಡ್ ಕ್ವಶನ್, ಯಾರು ಪ್ರಪೋಸ್ ಮಾಡಿದ್ರು ಫಸ್ಟ್ ಅನ್ನೋದು ನಿಮ್ಮ ಡೌಟು. ಯಾರು ಕ್ವಶನ್ ಕೇಳಿರೋದು ಅಂತ ಹೆಸರು ಹೇಳಮ್ಮ. ಅದು ಅಮ್ಮಗೌಡ ಅನ್ನೋರು ಕೇಳಿರೋದು. ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು ಅಂತ. ಇವರು ಇಲ್ಲ, ಇವರೇ ಫಸ್ಟ್ ಪ್ರಪೋಸ್ ಮಾಡಿದ್ದು ನಿಜ ಹೇಳಬೇಕು ಅಂದರೆ ನಾನೇ, ಖಂಡಿತವಾಗ್ಲೂ ಅವಳಂತೂ ಅಲ್ಲ. ಫಸ್ಟ್ ಪ್ರಪೋಸ್ ಮಾಡಿದ್ದು ನಾನೇ. ನೆಕ್ಸ್ಟ್ ಕ್ವಶನ್ ಬಂದು ಹೇಗೆ ಪರಿಚಯ ಆಯಿತು ನೀವು ಅಂತ ಲಕ್ಷ್ಮಿ ಅನ್ನೋರು ಕೇಳಿದ್ದಾರೆ. ನಮ್ಮಿಬ್ಬರ ಪರಿಚಯ ಆಗಿದ್ದು ಒಂದು ಉಪ್ಪಿಸರ್ ಈವೆಂಟಲ್ಲಿ. ನಮ್ಮಿಬ್ಬರು ಫಸ್ಟ್ ಮೀಟ್ ಕೂಡ ಅಲ್ಲೇನೆ. ಹೌದು. ನೆಕ್ಸ್ಟ್ ಕ್ವಶನು, ಮನೇಲಿ ಹೇಗೆ ಒಪ್ಪಿಸಿ ಮದುವೆ ಆದ್ರಿ ಅಂತ ಮಧು ಅನ್ನೋರು ಕೇಳಿದ್ದಾರೆ. ಮನೇಲಿ ಹೇಗೆ ಒಪ್ಪಿಸಿ ಮದುವೆ ಆದ್ರಿ ಅಂದರೆ, ನಾವಿಬ್ಬರು ಫಸ್ಟ್ ಲವ್ ಮಾಡಿದಾಗಲೇ ಡಿಸೈಡ್ ಆಗಿದ್ವಿ. ಲವ್ ಮಾಡಿದ ತಕ್ಷಣ ಇಬ್ಬರು ಮನೇಲೂ ಮಾತಾಡ್ಬಿಡೋಣ. ಸೊ ಆವಾಗ ಅವ್ರ ಮನೇಲೂ ಒಂದು ಗ್ಯಾರಂಟಿ ಅನ್ನೋದಿರುತ್ತೆ, ನಮ್ಮ ಮನೇಲೂ ಒಂದು ಗ್ಯಾರಂಟಿ ಅನ್ನೋದಿರುತ್ತೆ. ಸೊ ಇವಾಗ ನಿಮಗೆ ಗೊತ್ತು ಹೇಗೆ ನಡೀತಾ ಇದೆ ಪ್ರಪಂಚ ಅನ್ನೋದು. ಸೊ ಅವಳಿಗೂ ಯಾವುದೇ ರೀತಿಯಾದಂಥ ರಿಸ್ಕ್ ಇರಬಾರ್ದು, ನಮಗೂ ಯಾವುದೇ ರೀತಿಯಾದಂಥ ರಿಸ್ಕ್ ಇರಬಾರ್ದು. ಸೊ ಇವ್ರು ನನಗೆ ಪ್ರಪೋಸ್ ಮಾಡಿದ ತಕ್ಷಣ ನಾನು ಇವ್ರಿಗೆ ಹೇಳಿದ್ದು, ನಮ್ಮ ಮನೆಯವ್ರನ್ನ ಕೇಳಿ ಹೇಳ್ತೀನಿ ಅಂತಲೇ ಹೇಳಿದ್ದು. ಅದಕ್ಕೂ ಮುಂಚೆ ನಾನು ಇವ್ರನ್ನ ಲವ್ ಮಾಡಿ ಸ್ವಲ್ಪ ತಿಂಗಳೆಲ್ಲ ಲವ್ ಮಾಡಿ ಆಮೇಲೆ ನಮ್ಮ ಮನೆಗೆ ಹೇಳಿ ಅವೆಲ್ಲ ಏನಿಲ್ಲ. ಸೊ ಡೈರೆಕ್ಟ್ ಇವರು ನಾನು ನಿಮ್ಮನ್ನ ಮದುವೆ ಆಗ್ಬೋದಾ ಅಂತ ಕೇಳಿದ್ರು. ಅದಕ್ಕೆ ನಾನು ನಮ್ಮ ಮನೆಯವ್ರನ್ನ ನಮ್ಮ ಮನೇಲಿ ಮಾತಾಡಿ ಇದ್ರ ಬಗ್ಗೆ ಮಾತಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ನನಗೆ ಇಷ್ಟ ಆಗಿದೆ ಅಲ್ಲೇ. ಯಾಕಂದರೆ ಇವತ್ತಿನ ಕಾಲದಲ್ಲಿ ತುಂಬ ಜನ ಲವ್ ಮಾಡ್ತೀನಿ ಅಂದ ತಕ್ಷಣ ಓಕೆ ಅಂತಾರೆ, ಇಲ್ಲ ಹ್ಞೂ ಅಂತಾರೆ. ಬಟ್ ಇವಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆನ್ಸರ್ ನನಗೆ ಬಂದಿದ್ದು ಏನಪ್ಪ ಅಂತಂದರೆ, ನಮ್ಮ ಮನೇಲಿ ಕೇಳಿಬಿಟ್ಟು ಅವ್ರು ಹ್ಞೂ ಅಂದರೆ ನನಗೆ ಓಕೆ ಅಂತೀನಿ. ಆಮೇಲೆ ಏನಕ್ಕೆ ರಿಸ್ಕು, ನಾಳೆ ದಿನ 3 ತಿಂಗಳು ಲವ್ ಮಾಡೋದಂತೆ. ಆಮೇಲೆ ನಮ್ಮ ಮನೇಲಿ ಒಪ್ಪಿಲ್ಲ ಅಂತ ಇವ್ರಿಗೆ ಹೇಳೋದು. ಇವ್ರು 4 ಜನಕ್ಕೆ ನಂದಿನಿ ಲವ್ ಮಾಡಿದೆ, ಅವಳು ಮೋಸ ಮಾಡಿಬಿಟ್ಲು ಅಂತ ಇವ್ರು 4 ಜನಕ್ಕೆ ತಿರುಗಾಡೋದು. ರಿಸ್ಕ್ ಇರಬಾರ್ದು ಅಂತ ಫಸ್ಟೇ ಮನೇಲಿ ಮಾತಾಡಿಕೊಂಡೆ ನಾವು ಆಮೇಲೆ ಲವ್ ಮಾಡಿದ್ದು. ಸೊ ನಾನು ಸ್ವಲ್ಪ ಸ್ವೆಟ್ ಆಗ್ತಾ ಇದ್ದೀನಿ, ಹುಷಾರಿಲ್ಲದಿರೋ ಕಾರಣ, ಯಾರು ಬೇಜಾರಾಗಬೇಡಿ. ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮದು ಇನ್ಸ್ಟಾ ಲವ್ ಅಂತ ಬಾಂಧವ್ಯ ಅನ್ನೋರು ಕೇಳಿದ್ದಾರೆ. ಯಾವುದೇ ರೀತಿಯಾದಂಥ ಡೌಟ್ ಬೇಡ, 200% ನಮ್ದು ಇನ್ಸ್ಟಾ ಲವ್ ಅಲ್ಲ. ನಾವು ಇನ್ಸ್ಟಾದಲ್ಲಿ ಪರಿಚಯ ಕೂಡ ಇರಲಿಲ್ಲ, ಇನ್ಸ್ಟಾ ಲವ್ ಕೂಡ ಆಗಿಲ್ಲ. ಹೌದು. ಸೊ ನೆಕ್ಸ್ಟ್ ಕ್ವಶನ್, ಇಮೇಜು ಹಾಗೂ ನಿಮ್ಮ ಹಸ್ಬೆಂಡ್ ಏಜ್ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಶ್ವೇತಾ ಅನ್ನೋರು ಕೇಳಿರೋದು. ನಿನ್ನ ಏಜ್ ಹೇಳು. ನನಗೆ 24 ರನ್ನಿಂಗು. ಈಗ ನನಗೆ 29 ಕಂಪ್ಲೀಟೆಡ್, 30 ರನ್ನಿಂಗ್. ಸೊ ನನಗೂ ಇವ್ರಿಗೂ 5-6 ಇಯರ್ಸ್ ಡಿಫ್ರೆನ್ಸ್ ಇದೆ. ಹೌದು. ಸೊ ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮ ಮದುವೆ ಕಾರ್ಡ್ ತೋರಿಸಿ ಅಂತ ಇದೆ.
ಅಂದರೆ ಲಾಸ್ಟ್ ಇದನ್ನ ಏನಕ್ಕೆ ಇವಾಗ ಈ ಕ್ವಶನ್ಸ್ ಬರ್ಕೊಂಡಿದ್ದೀನಿ ಅಂದರೆ ಲಾಸ್ಟ್ ನಮ್ಮದು ಬ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳಿ ನಾವು ಮರ್ತೋಗ್ಬಿಟ್ಟಿದ್ದೋ ಆ ಕಾರಣಕ್ಕೆ ಇವಾಗ ಫಸ್ಟ್ ಬ್ಲಾಗಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲಿ ರಿಪ್ಲೈ ಕೂಡ ಮಾಡಿದ್ದಾರೆ. ನಮ್ಮ ಮದುವೆ ಕಾರ್ಡ್ ತೋರಿಸೇ ಇಲ್ಲ ಅಂತ. ಇದು ನಮ್ಮ ಮದುವೆ ಕಾರ್ಡ್. ಉಲ್ಟಾ ಕಾಣಿಸ್ತಿದೆ, ಬೇಜಾರಾಗಬೇಡಿ. ತೋರಿಸಿ ಅಂದರೆ ಫುಲ್ ಹಿಂಗೆ ರೌಂಡ್ ಮಾಡಿ ತೋರಿಸ್ಬಿಡಿ. ಇಷ್ಟ. ಯಾರಿಗೂ ಅವ್ರ ಹೆಸರು ಹೇಳ್ದ? ಹೇಳಿದೆ. ಶೋಭಿತಾ ಅವರೇ, ಪಾಪ ನೀವು ಕ್ವಶನ್ನು ಕೇಳಿ ಫಸ್ಟ್ ಬ್ಲಾಗಲ್ಲಿ ಪಾರ್ಟ್ 1ನಲ್ಲಿ ಕೂಡ ನೀವು ಇನ್ವಿಟೇಷನ್ ತೋರಿಸಿಲ್ಲ ಅಂತ ಹೇಳಿದ್ರ. ಸೊ ನಿಮಗೋಸ್ಕರ ತೋರಿಸಿದ್ದೀವಿ. ನಿಮ್ಮ ಮೇಕಪ್ ಯಾರು ಮಾಡಿದಂತ ಕೇಳಿದ್ದಾರೆ. ಮೇಕಪ್ ಬಂದು ಲತಾ ಆರ್ಟಿಸ್ಟ್ರಿ ಅನ್ನೋರು ಒಬ್ರು, ಗೀತಾ ಆರ್ಟಿಸ್ಟ್ರಿ ಅನ್ನೋರು ಒಬ್ರು. ಟೋಟಲ್ ಇಬ್ರು ಅಕ್ಕ ತಂಗಿರು, ಇಬ್ರು ಕೂಡ ಮಾಡಿದ್ರು ನಮಗೆ. ಹೌದು. ನೀವು ಯಾಕೆ ಇಷ್ಟು ಬೇಗ ಮದುವೆ ಆದ್ರಿ, ಇನ್ನೂ ಲವ್ ಮಾಡ್ಕೊಂಡು ಇರ್ಬೋದಿತ್ತು ಸ್ವಲ್ಪ ದಿನ ಅಂತ ಸ್ಮೈಲಿ ಕೀರ್ತಿ ಅನ್ನೋರು ಕೇಳಿರೋದು ಈ ಕ್ವಶನ್. ಸೊ ನಾವು ಯಾಕೆ ಇಷ್ಟು ಬೇಗ ಮದುವೆ ಆದ್ರಿ ಅಂದರೆ ಇಬ್ಬರು ಒಟ್ಟಿಗೆ ಹೇಳ್ತಿದ್ವಿ. ನಮಗೆ ಫಸ್ಟ್ ಆಫ್ ಆಲ್ 1 ಇಯರಲ್ಲೇ ಮದುವೆ ಆಗಬೇಕು ಅನ್ನೋದು ಆಸೆ ಇತ್ತು. ಅದೇ ಟೈಮಲ್ಲಿ ನಮ್ಮ ತಂದೆ ಕೂಡ ಎಕ್ಸ್ಪೈರ್ ಆದರು. ಫಸ್ಟ್ ಬ್ಲಾಗಲ್ಲಿ ಫಸ್ಟ್ ಪಾರ್ಟಲ್ಲಿ ಹೇಳಿದ್ದೀವಿ ನಿಮಗೆ. ಸೊ ಹಾಗಾಗಿ 1 ವರ್ಷದ ಒಳಗೆ ಮದುವೆ ಆಗಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಮದುವೆ ಆದ್ವಿ. ಆ್ಯಂಡ್ ನಾನು ನಿಮಗೆಲ್ಲ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಯಾರು ಲವ್ ಮಾಡ್ತಿರ್ತೀರಾ ಅಂದರೆ ಯಾರ್ಯಾರು ಲವ್ ಮಾಡ್ತೀರಾ ಆದಷ್ಟು ಬೇಗ ಮದುವೆ ಆಗಿಬಿಟ್ಟು ಕೂಡ ಕೊಡಬೇಡಿ. ಯಾಕೆಂದರೆ ಆದಷ್ಟು ಹಳೇದೇ ಆಗುತ್ತೆ ಹೊರತು ಹೊಸದಾಗಲ್ಲ. ಸೊ ಆಮೇಲೆ ಜಗಳಗಳು ಬೇರೆ ಬೇರೆ ಏನೇನಾದರೂ ಮ್ಯಾಟ್ರ್ಗಳು ಬರ್ತಾ ಇರುತ್ತೆ. ಅವಾಗ ನಿಮಗೆ ನಿಜವಾಗ್ಲೂ ಹುಡುಗನ ಮೇಲೆ ಅಥವಾ ಹುಡುಗಿ ಮೇಲೆ ಟ್ರಸ್ಟ್ ಇತ್ತಾ? ಜನ ಯಾರು ಏನಾದರೂ ಹೇಳಿ ಏನಾದರೂ ಬಿಡಲಿ, ಬೇಗ ಮದುವೆ ಆಗಿ. ಬೇಗ ಮದುವೆ ಆಗೋದು ತುಂಬ 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 ಒಳ್ಳೆಯದು. ನಾನಂತೂ ನನಗೆ ಯಾರೇ ಕೇಳಿದ್ರು ಇದನ್ನೇ ಆನ್ಸರ್ ಮಾಡ್ತೀನಿ. ಏನಕ್ಕಂದರೆ ಬೇಗ ಮದುವೆ ಆಗಿಬಿಡಿ ಅಂತಲೇ ಹೇಳ್ತೀನಿ. ಈ ಲವ್ ಮಾಡ್ಕೊಂಡು ಇದ್ದಷ್ಟೇ ಏನಾಗುತ್ತೆ ಅಂದರೆ ತುಂಬ ಗ್ಯಾಪ್ ಆಗಿಬಿಡುತ್ತೆ. ಆಮೇಲೆ ಏನಾದರೂ ಒಂದು ಜಗಳ ಬತ್ತು ಅಂದರೆ ಇಷ್ಟು ವರ್ಷ, ಒಂದು 5 ವರ್ಷ ಲವ್ ಮಾಡಿರ್ತಾರೆ, 6ನೇ ವರ್ಷ ಮದುವೆ ಆಗ್ಬೇಕು ಅಂದ್ಕೊಂಡಿರ್ತಾರೆ. ಅದೇ ಟೈಮ್ಗೆ ಏನಾದರೂ ಜಗಳ ಬತ್ತು ಅಂದರೆ ದೂರನೇ ಆಗಿಬಿಡ್ತಾರೆ. 5 ವರ್ಷದ ಲವ್ ಇಲ್ಲ, ಏನೂ ಇಲ್ಲ ಅನ್ನೋ ಥರ. ಸೊ ಆ ಕಾರಣಕ್ಕೆ ನಾನು ಅಷ್ಟೇ ನಮ್ಮನೇಲೂ ಹೇಗಿದ್ರು ಮದುವೆ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ರು, ಈ ವರ್ಷ ಇಲ್ಲ ನೆಕ್ಸ್ಟ್ ವರ್ಷ ಅಂತ. ಅಷ್ಟರಲ್ಲಿ ಈ ಸುರ ಸುಂದರಾಂಗ ಅವರು ನಮಗೆ ಸಿಕ್ಕಿದ್ರು, ಮದುವೆ ಆಗಿಬಿಟ್ಟು. ಸೊ ವಿನಯ್ ಅನ್ನೋರು, ನಿಮ್ಮ ಮದುವೆಗೆ ಎಷ್ಟು ಅಮೌಂಟ್ ಖರ್ಚಾಯಿತು ಎಲ್ಲ ಸೇರಿ ಅಂತ ಕೇಳಿದ್ದಾರೆ. ಸೊ ಅಮೌಂಟ್ ನಾವು ಕ್ಯಾಲ್ಕುಲೇಟ್ ಮಾಡಿಲ್ಲ ಆ್ಯಕ್ಚುಲಿ. ಇದು ಕೇಳಿರೋದು ಹುಡುಗಿ ಮನೆಯದೇ. ಅರೌಂಡ್ 15+20 ಒಳಗಾಗಿದೆಯಾ ಅಂದರೆ ಒಡವೆ ಎಲ್ಲ ಬಿಟ್ಟು 15 ಲ್ಯಾಕ್ ಆಗಿದೆ. 15 ಲ್ಯಾಕ್ ಅಂದರೆ ಒಡವೆ ಬಿಟ್ಟು 15 ಲ್ಯಾಕ್ ಆಗಿದೆ. ಸೊ ಒಡವೆ ಎಲ್ಲ ಆ್ಯಡ್ ಆಯಿತು ಅಂದರೆ 22 ಲ್ಯಾಕ್ ಆಗಿದೆ. ಇದು ಯಾವ್ದು ಹೆಸರು? ಏನು ಅದೇನೋ ಲಾವು ನಾಯ್ಡು. ಓಕೆ, ಲಾವು ನಾಯ್ಡು ಅನ್ನೋರು, ನೀವು ಯಾಕೆ ಮ್ಯಾರೇಜ್ ಬಗ್ಗೆ ಎಲ್ಲೂ ಓಪನ್ ಅಪ್ ಆಗಿಲ್ಲ? ನಿಮಗೆ ಹೇಳ್ದಂಗೆ ನಾವು ಓಪನ್ ಅಪ್ ಆಗಿ ಇಲ್ಲ ಅಂದಿದ್ದರೆ ನಾವು ಎಂಗೇಜ್ಮೆಂಟ್ ವಿಡಿಯೋ ಕೂಡ ಹಾಕ್ತಿರ್ಲಿಲ್ಲ. ಇನ್ನೊಂದು ಏನಂತಂದರೆ, ನಮ್ಮ ತಂದೆಗೆ ಹುಷಾರಿಲ್ಲದಿರೋ ಕಾರಣ ನಾನೊಂದು 6 ಮಂತ್ಸ್ ಸ್ವಲ್ಪ ಹಾಸ್ಪಿಟಲ್ಲು ಅಲ್ಲಿ ಇಲ್ಲಿ ಇರಬೇಕಾಗಿತ್ತು. ಸೊ ಹಂಗಾಗಿ ನಾನು ಅವಳು ಮೀಟ್ ಮಾಡೋದೇ ಕಡಿಮೆ ಆಗೋಗಿತ್ತು. ನಮಗೂ ಎಲ್ಲೂ ಪಬ್ಲಿಷ್ ಮಾಡ್ಕೋಬೇಕು ಅನ್ನೋದು ಯಾವುದೇ ರೀತಿ ಇರಲಿಲ್ಲ. ಸೊ ಡೈರೆಕ್ಟಾಗಿ ಮದುವೆ ಹಾಕ್ತೀವಲ್ಲ ಅನ್ನೋ ಕಾರಣಕ್ಕೆ ಮದುವೆ ದಿನನೇ ಎಲ್ಲರೂ ಎಂಗೇಜ್ಮೆಂಟ್ ವಿಡಿಯೋನೂ ಹಾಕ್ಬಾರ್ದು ಅಂತಲೇ ಅಂದ್ಕೊಂಡಿದ್ದು. ಡೈರೆಕ್ಟ್ ಮದುವೆದೇ ವಿಡಿಯೋ ಹಾಕೋಣ, ಫೋಟೋಸ್ ಹಾಕೋಣ ಅಂತ. ಸೊ ಆ ಕಾರಣಕ್ಕೆ 1 ವರ್ಷದ ಲವಲ್ಲಿ ನಾವು ಎಲ್ಲೂ ಯಾರ ಹತ್ರನೂ ಎಲ್ಲೂ ಏನೂ ಹೇಳ್ಕೊಂಡಿರಲಿಲ್ಲ, ಏನಿಲ್ಲ. ಡೈರೆಕ್ಟ್ ಮದುವೆ ಆದ್ವಲ್ಲ ಅನ್ನೋ ಕಾರಣಕ್ಕೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ನು ಚಿನ್ನು 1921. ಇವರು ನಿಮಗೆ ರಿಲೇಟಿವ್, ಹುಡುಗ ನಿಮಗೆ ರಿಲೇಟಿವ್ ಅಂತ ನಂದಿನಿ ಕೇಳಿದ್ದಾರೆ. ಅಲ್ಲಪ್ಪ, ನಮ್ಮ ರಿಲೇಟಿವ್ ಅಲ್ಲ. ನಂದಿನಿ ಕೂಡ ನಂಗೆ ರಿಲೇಟಿವ್ ಅಲ್ಲ, ನಾನು ಕೂಡ ನಂದಿನಿಗೆ ರಿಲೇಟಿವ್ ಅಲ್ಲ. ತುಂಬ ಜನ ಕೇಳಿದ್ರು, ಹೊಸ ಸಂಬಂಧ. ಸೊ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಡೌಟ್ ಬೇಡ. ನೆಕ್ಸ್ಟ್ ಕ್ವಶನ್ ಬಂದು, ನೀವಿಬ್ರು ಫಸ್ಟ್ ಗಿಫ್ಟ್ ಏನು ಕೊಟ್ರಿ ಒಬ್ರಿಗೊಬ್ರು ಅಂತ ಮಾಧುರಿ ಅನ್ನೋರು ಕೇಳಿದ್ದಾರೆ. ಇವ್ರು ಕೊಟ್ಟಿದ್ದ ಗಿಫ್ಟು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಇವರಿಂದ ಅಲ್ಲ, ನಾನು ಅದನ್ನು ತೊಗೋಬೇಕಂತ ಅಂದ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಇವರೇ ಕೊಟ್ಟರು. ನಾನು ಕೊಟ್ಟಿದ್ದ ಗಿಫ್ಟ್ ಏನಪ್ಪ ಅಂತ ಅಂದರೆ, ಅವಳ ಬರ್ಡೇಗೆ ಸೆಪ್ಟೆಂಬರ್ 20th, ಬಟ್ ಒಂದು 2 days ಬಿಫೋರೇ ಕೊಟ್ಬಿಟ್ಟೆ. ಆ ಗಿಫ್ಟ್ ಏನಪ್ಪ ಅಂತ ಅಂದರೆ ಶಿಡ್ಜು ಪಪ್ಪಿ ಕೊಟ್ಟೆ. ನಾನು ತುಂಬ ವಿಡಿಯೋದಲ್ಲಿ ಹಾಕಿದ್ದೀನಿ, ರಿವರ್ ಅಂತ, ಶ್ಯಾಡೋ ರಿವರ್ ಅಂತ. ಶ್ಯಾಡೋ ನನ್ನ ಜೊತೆ 2 years ಹೈಲೈಟ್ಸ್ ಅಲ್ಲಿ ಕೂಡ ಇದೆ ಶ್ಯಾಡೋ ಅನ್ನೋ ಇದರಲ್ಲಿ. ಒಂದು ಬ್ರೌನ್ ವೈಟ್ ಪ್ಯಾಚಸ್ ಇರುವಂಥ ಶಿಡ್ಜು ಪಪ್ಪಿನೇ ನಾನು ಇವಳಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದು. ನಾನು ಬಂದು ಇವ್ರಿಗೆ ಪುಲೋವರ್ ಕೊಟ್ಟಿದ್ದು. ಫಸ್ಟ್ ಟೈಮ್ ಲವ್ ಮಾಡಾದ್ಮೇಲೆ ಫಸ್ಟ್ ಕೊಟ್ಟಿದ್ದು ಪುಲೋವರ್. ಒಂದು ಪುಲೋವರ್ ಕೊಟ್ಟು, ಜಾಸ್ತಿ ಕೊಟ್ಟಿಲ್ಲ. ಹಂಗನ್ಬಿಟ್ಟು ಒಂದೇ ಅಲ್ಲ, ಆಮೇಲೆ ಲವ್ ಮಾಡಾದ್ಮೇಲೆ ತುಂಬಾ ಕೊಟ್ಟಿದ್ದೀವಿ. ಲವ್ ಮಾಡಿದ್ಮೇಲೆ ಹೇಳ್ತಾ ಇರೋದು ಗಿಫ್ಟ್ ಏನು ಅಂತ. ಅದೇ ಫಸ್ಟ್ ಗಿಫ್ಟ್ ಕೊಟ್ಟಿರೋದು. ಜಾಸ್ತಿ ಕೊಟ್ಟಿದ್ದಾಳೆ. ಲವ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಎಲ್ಲಿಗೆ ಹೋಗಿದ್ರಿ ಅಂತ ಸಿದ್ಧಾ ಅನ್ನೋರು ಕೇಳಿದ್ದಾರೆ.
ಆ್ಯಕ್ಚುಲಿ ಇವ್ರಿಗೆ ಈ ಕ್ವಶನ್ನ ನಾನು ಕೇಳಬೇಕಾದ್ರೆ ನೆನಪೇ ಇರಲಿಲ್ಲ ಎಲ್ಲಿಗೆ ಹೋಗಿದೆ ಅಂತ. ಹೇಳಿ ನೋಡೋಣ ಅಂತ ಅಂದೆ. ನನಗೆ ಗೊತ್ತಿತ್ತು ಎಲ್ಲಿಗೆ ಹೋಗಿದ್ದೋ ಅಂತ. ನಾನು ತುಂಬ ಅವೆಲ್ಲ ನೋಟ್ ಮಾಡಿಟ್ಕೋತೀನಿ. ಫಸ್ಟ್ ಡೇ ಎಲ್ಲಿ ನೋಡಿದ್ದು, ಹೇಗೆ ಮೀಟ್ ಆಗಿದ್ದು, ಏನೇನಿರುತ್ತೆ ಫಸ್ಟ್ ಡೇ ಎಲ್ಲ ಅವೆಲ್ಲ ಬರೆದಿಟ್ಕೊಂಡಿರ್ತೀನಿ ನಾನು ಒಂದು ಬುಕ್ಕಲ್ಲಿ. ಹೆಣ್ಣು ಮಕ್ಳಿಗೆ ಮಾಡೋಕ್ಕೆ ಕೆಲಸ ಇರಲ್ಲ ನೋಡಿ, ಚಾಕ್ಲೇಟ್ ಕವರು, ಗಿಫ್ಟ್ಸ್ ಕವರು ಇದೆಲ್ಲ ಇಟ್ಟು ಅಭ್ಯಾಸ, ಹಾಗೆ ನೋಟ್ ಮಾಡಿ ಇಟ್ಕೊಂಡಿದ್ದಾಳೆ. ಹುಡುಗರು ಸ್ವಲ್ಪ ಹೊರಗಡೆ ಅವು ಇವು ಕೆಲಸ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ನೆನಪು ಇಟ್ಕೊಂಡಿರ್ಲಿಲ್ಲ. ಆ್ಯಕ್ಚುಲಿ ಇವಾಗ ಬೈದ್ಲು, ನೆನಪು ಮಾಡಿದ್ಲು. ಫಸ್ಟ್ ಹೋಗಿದ್ದು ಅಂದರೆ ಬನ್ನೇರುಘಟ್ಟ ಝೂ. ಇದು ನಿಮಗೆ ಫನ್ನಿ ಅನಿಸ್ಬೋದು, ಬಟ್ ಯಾಕೆ ಹೋಗಿದ್ವಿ ಅಂತ ಅಂದರೆ ನಾನೊಂದು ವಿಚಿತ್ರ ಪ್ರಾಣಿ, ಇವಳೊಂದು ವಿಚಿತ್ರ ಪ್ರಾಣಿ. ಸೊ ಝೂಗೆ ಹೋಗಿ ಎಲ್ಲ ಪ್ರಾಣಿಗಳ ಹತ್ರನೂ ನಮ್ಮಿಬ್ಬರ ಬಗ್ಗೆ ಒಪಿನಿಯನ್ ತಿಳ್ಕೊಂಡು ಬರೋಣ ಅಂತ ಹೋಗಿದ್ವಿ. ನಾಟ್ ಲೈಕ್ ದಟ್, ಫನ್ನಿ, ಜಸ್ಟ್ ಕಿಡಿಂಗ್ ಆಯಿತಾ. ಏನಂದರೆ ಝೂ ಅಲ್ಲಿ ಸ್ವಲ್ಪ ಫಸ್ಟ್ ಟೈಮ್ ನಾವು ಮೀಟ್ ಮಾಡಿದ್ದು ಲವ್ ಮಾಡಿದ್ಮೇಲೆ, ಅಲ್ಲ ಲವ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಹೋಗಿದ್ದ ಪ್ಲೇಸ್ ಆ್ಯಕ್ಚುಲಿ ಅದು. ಸ್ವಲ್ಪ ಝೂ ಅಂದರೆ ಅಲ್ಲಿ ಪ್ರೈವೇಟಾಗಿರುತ್ತೆ, ಮಾತಾಡೋದಕ್ಕಾಗಲಿ ಏನಕ್ಕಾದರೂ ಆಗಲಿ ಅಂದ್ಬಿಟ್ಟು ಝೂಗೆ ಹೋಗಿದ್ವಿ. ನೀವು ಜಾಸ್ತಿ ಜಗಳ ಮಾಡ್ತೀರಾ, ಮಾಡೋ ಹಾಗಿದ್ರೆ ಹೇಗೆ ಸಮಾಧಾನ ಆಗ್ತೀರಾ ಅಂತ ಪ್ರದೀಪ್ ಕೇಳಿದ್ದಾರೆ. ನಾವು ತುಂಬ 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 ಜಗಳ ಆಡ್ತೀರಾ? ಜಗಳ ಆಡೋದೇ ನಮ್ಮ ಕೆಲಸ. ಬಟ್ ಕೆಲವರು ದೊಡ್ಡವ್ರು ಹೇಳಿರೋ ಮಾತಂತೂ ಸುಳ್ಳಲ್ಲ. ಯಾಕಂದರೆ ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ. ಬಟ್ ನಮ್ಮಲ್ಲಿ ಹೇಗೆ ಅಂತ ಅಂದ್ರೆ ತುಂಬಾ ಅಂದ್ರೆ ಪ್ರತಿ ಎವ್ರಿ ಸೆಕೆಂಡ್ ಅದಿರ್ಲಿ, ನಾವ್ ಇವಾಗ ವಿಡಿಯೋ ಮಾಡ್ಬೇಕಾದ್ರೇನೆ ಜಗಳ ಮಾಡ್ಕೊಂಡು ವಿಡಿಯೋ ಮಾಡಿದೀವಿ. ಇವಾಗ ಹಿಂಗ ಅಂದ್ರೆ ಕೂಡ ಅವ್ಳು ಜಗಳ ಮಾಡ್ಕೊಂತಾಳೆ, ಕೋಪ ಮಾಡ್ತಾಳೆ. ಅದೆಲ್ಲ ಬೇಡ. ಇವಾಗ ನಾವು ಜಸ್ಟ್ ವಿಡಿಯೋ ಮಾಡ್ಬೇಕಾದ್ರೇನೆ ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಬ್ಲಾಗ್ ಮಾಡ್ತಾ ಇದೀವಿ. ಅನ್ಕೊಂಡೆ ಜಗಳ ಮಾಡ್ದೇನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಜಗಳ ಎಲ್ಲರ ಲೈಫಲ್ಲೂ ಇರುತ್ತೆ. ಬಟ್ ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂದ್ರೆ ಈಗೋ ಅನ್ನೋದು ಇಲ್ಲದೆ, ನಾನ್ ಸೋಲ್ಬೇಕಾ ನೀನ್ ಸೋಲ್ಬೇಕಾ ಅನ್ನೋದು, ನಾನ್ ಸೋಲ್ಬೇಕಾ ನೀನ್ ಸೋಲ್ಬೇಕಾ ಅನ್ನೋದು ಇಲ್ಲದೆ, ಯಾರಾದರೂ ಒಬ್ರು ಸೋತ್ರೆ ಈ ಥರ ಈಗ ಜಗಳಾಡಿ ಈಗ ಮತ್ತೆ ಬ್ಲಾಗ್ನ ಖುಷಿಯಾಗಿ ಕಂಟಿನ್ಯೂ ಮಾಡ್ತಾರೆ. ಇವ್ರು ಹೇಳ್ತಿದ್ದಾರೆ, ಬಟ್ ಅದನ್ನ ಮಾಡೋ ಕೆಲಸ ನಾನು. ಆದ್ರೆ ಇವಳೇ ಮಾಡೋದು, ಇವಳೇ ಸ್ವಲ್ಪ ದೊಡ್ಡವಳು ಅದರಲ್ಲಿ. ನಾನೇ ಸಮಾಧಾನ ಆಗೋದು, ನಾನೇ ಇವ್ರ ಹತ್ರ ಬೈಸ್ಕೊಳ್ಳೋದು ಜಾಸ್ತಿ. ಏನೇ ಇದ್ರು ನಾನೇ. ಹೌದೌದು, ಇವಳೇ ಖಂಡಿತವಾಗ್ಲೂ ನಿಜ, ಅದು ಮಾತ್ರ. ನೆಕ್ಸ್ಟ್ ಕ್ವಶನು, ಸಿಸ್ಗೆ ಕೋಪ ಬಂದ್ರೆ ಏನ್ ಮಾಡ್ತೀರಾ ಬ್ರೋ? ಬ್ರೋಗೆ ಕೋಪ ಬಂದ್ರೆ ಏನ್ ಮಾಡ್ತೀರಾ ಸಿಸ್ ಅಂತ ಇದೆ. ಇದು ತುಂಬಾ ಫನ್ನಿ ಆಗಿದೆ, ತುಂಬಾ ಇಷ್ಟ ಆಯ್ತು. ಕೇಳಿದವ್ರು ಯಾರು? ಮಂಜುನಾಥ್ ಅನ್ನೋರು. ಮಂಜುನಾಥ್ ಅವರೇ ತುಂಬಾ ಥ್ಯಾಂಕ್ಸ್ ಈ ಕ್ವಶನ್ ಕೇಳಿರೋದಕ್ಕೆ. ಈ ಟಿಪ್ಸ್ನ ನೀವು ಇಟ್ಕೊಳ್ಳಿ ಮದುವೆ ಆಗಿದ್ರೆ. ನಾನು ಮಾತ್ರ ಜಸ್ಟ್ ಒಂದು 250 ರೂಪಾಯಿ ಇರ್ಬೋದೇನೋ, ಅದು ನಾನು ಯಾವತ್ತೂ ಬಿಲ್ ನೆನಪು ಮಾಡ್ಕೊಂಡಿಲ್ಲ, ಒಂದು ಗಡ್ಬಡ್ಡಲ್ಲಿ ವ್ಯವಹಾರ ಮುಗಿಸ್ತೀನಿ. ಯಾಕೆಂದರೆ ಮೇಡಮ್ ಅವ್ರ BP ರೈಸ್ ಆಗಿ ಬೆಂಕಿ ಹತ್ತಿರುತ್ತಲ್ವ, ಸ್ವಲ್ಪ ಫೈರ್ ಇಂಜಿನ್ ಕರ್ಸೋ ಬದಲು ಒಂದು ಗಡ್ಬಡ್ ಐಸ್ ಕ್ರೀಮ್ ಕೊಡಿಸಿ ಅವಳನ್ನು ಕೂಲ್ ಮಾಡ್ತೀನಿ. ಸೊ ನನಗೇನಾದರೂ ಇವ್ರಿಗೇನಾದರೂ ಕೋಪ ಬಂದಾಗ ನಾನು ಮಾಡೋದು, ಇನ್ನೂ ಹೋಗಿ ಹಿಂಸೆ ಮಾಡ್ತೀನಿ. ಹೇಳಿದ್ನಲ್ಲ ಒಂಥರ ಡಿಫ್ರೆಂಟ್ ಪ್ರಾಣಿಗಳು ನಾವಿಬ್ರು ಅಂತ, ಜಾಸ್ತಿ ಹಿಂಸೆ ಮಾಡ್ತೀನಿ. ಅಲ್ಲೇ ಅಂದರೆ ಮಗು ಥರ ಮಾತಾಡ್ತೀನಿ. ಪ್ಲೀಸ್ ನಾನು ಹಿಂಗೆ ಮಾಡ್ದೆ ಅಂತ ಮಗು ಥರ ಮಾತಾಡ್ತೀನಿ. ಅವರಲ್ಲೇ ಸಮಾಧಾನ ಆಗ್ಬಿಡ್ತಾರೆ. ಆಮೇಲೆ ಒಂದು ಡ್ರೈವ್ ಕರ್ಕೊಂಡು ಹೋಗ್ಬಿಡ್ತೀನಿ, ಅದೊಂದು ಮರ್ತಿದ್ದೆ. ಒಂದು ಡ್ರೈವು, ಒಂದು ಐಸ್ ಕ್ರೀಮು, ಇಲ್ಲ ಒಂದು ಪಾನಿಪುರಿ ಜಾಸ್ತಿ ತಿನ್ನೋದವಳು. ಪಾನಿಪುರಿ, ಆಮೇಲೆ ಐಸ್ ಕ್ರೀಮು. ಹಣ್ಣಿನಲ್ಲಿ ಇಷ್ಟ ಆಗದೆ ಇರೋ ಗುಣ ಯಾವುದು? ಅದೊಂದೇ ಇದೆಯಾ? ಇಲ್ಲ, ಅಕ್ಕಿನಲ್ಲಿ ಇಷ್ಟ ಆಗದೆ ಇರೋ ಗುಣ ಯಾವುದು ಅಂತ ನಾಗರತ್ನ ಅನ್ನೋರು ಕೇಳಿದ್ದಾರೆ. ನನಗೆ ಇವರಲ್ಲಿ ಇಷ್ಟ ಆಗ್ದಲ್ಲ ಇರೋ ಗುಣ ಏನು ಗೊತ್ತಾ? ಬೇಗ ಕೋಪ ಮಾಡ್ಕೊಳ್ತಾರೆ. ಅದೊಂದು ನನಗೆ ಇವರಲ್ಲಿ ಇಷ್ಟ ಇಲ್ಲ. ಅಟ್ ಪ್ರೆಸೆಂಟ್ ಈಗಲೂ ಇಷ್ಟ ಇಲ್ಲ ಅದು. ನನಗೆ ಇವಳಲ್ಲಿ ಇಷ್ಟ ಆಗದೆ ಇರೋವಂಥ ವಿಷಯ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಬೇಗ ಮಾಡ್ಕೊತಾಳೆ. ಸೊ ಅದು ನನಗೆ ಇಷ್ಟ ಆಗದೆ ಇರೋವಂಥ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಏನು ಮಾಡ್ಕೊಳ್ಳಲ್ಲ. ಇವಳಲ್ಲಿ ಇಷ್ಟ ಆಗದೆ ಇರೋವಂಥ ಗುಣ ಅದು. ಇವ್ರು ಕೋಪ ಮಾಡ್ಕೊಂಡಾಗ್ಲೇ ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು. ಇವ್ರು ಏನೇ ಕೇಳಿದ್ರು ಅದಕ್ಕೆ ನಾನು ಕೋಪ ಬರುತ್ತೆ. ಅನ್ನೋದೇ ಒಂದು ಗುಣ ಆದರೆ ಅವಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಒಂದು ಗುಣ. ಇವ್ರು ಕೋಪದಿಂದನೇ ಅಲ್ವಾ ಫ್ರೆಂಡ್ಸ್ ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು. ಓಕೆ ಫೈನ್. ಸೊ ಇಲ್ಲಿಗೆ ತುಂಬ ಬ್ಲಾಗ್ ದೊಡ್ಡದಾಗುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಸೆಲೆಕ್ಟ್ ಮಾಡಿ, ಬಟ್ ಇದರಲ್ಲಿ ನಾನು ಇನ್ನೊಂದು ವಿಷಯ ಹೇಳ್ತೀನಿ. ನಾನು ಹೇಳ್ತೀನಿ ಒಂದು ಫಸ್ಟ್, ಆಮೇಲೆ ನೀವು. ಇದರಲ್ಲಿ ನಾನು ನಿಮ್ಗೆ ಹೇಳೋದೇನೆಂದರೆ, ಫಸ್ಟ್ ಹುಡುಗರು ಪ್ರಪೋಸ್ ಮಾಡಿಬಿಡ್ತಾರೆ. ಬಟ್ ಪ್ರಪೋಸ್ ಮಾಡಿ ಆದಮೇಲೆ ಜಾಸ್ತಿ ಇಷ್ಟಪಡೋದೆ ಹುಡುಗಿರು. ಇದು ಮಾತ್ರ 200% ನಿಜ. ಇಲ್ಲ, ಇದು ನಾನು ತುಂಬ ನೋಡಿದ್ದೀನಿ ಇವ್ರ ವಿಷಯದಲ್ಲಿ.
ಇವ್ರು ಫಸ್ಟ್ ಇದು ನನ್ನ ಫ್ರೆಂಡ್ಸ್ಗಳಲ್ಲಿ ಆಗಿರ್ಬೋದು, ಬೇರೆ ಎಲ್ಲಾದರೂ ಆಗಿರ್ಬೋದು, ನಾನು ಕೇಳ್ತೀನಿ ಹುಡುಗಿರ ವಿಷಯದಲ್ಲಿ ಬಂದರೆ ಇದು ನಿಮಗೂ ಅನ್ವಯಿಸಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಂಡು ಕೊಡಿ. ಫಸ್ಟ್ ಹುಡುಗರು ಪ್ರಪೋಸ್ ಮಾಡ್ತಾರೆ, ಯಾರಿಗೂ ಕಮ್ಮಿ ಅಲ್ಲ ಅಂತ ತೋರಿಸ್ಬೇಕು. ಅದು ರಿಯಲ್ ಆಗಿದ್ರೆ ಬೇಕಾದ್ರೆ ಕಮೆಂಟ್ ಮಾಡಿ, ನಾವು ಕೂಡ ಸೋಲಿಸ್ಬೇಕು. ರಿಯಲ್ ಆಗಿದ್ರೆ ಕಮೆಂಟ್ ಮಾಡಿ. ಏನು ಗೊತ್ತಾ, ಫಸ್ಟು ಹುಡುಗರು ಪ್ರಪೋಸ್ ಮಾಡ್ತಾರೆ, ಒಪ್ಕೊಳ್ತೀವಿ ಸರಿ ಅಂದ್ಬಿಟ್ಟು ಆಮೇಲೆ ನಾವೇ ಅಂದರೆ ಅಯ್ಯೋ ಕಾಲ್ ಮಾಡಿಲ್ವಲ್ಲ, ಅಯ್ಯೋ ಮೆಸೇಜ್ ಮಾಡಿಲ್ವಲ್ಲ, ಅಯ್ಯೋ ಮೀಟ್ ಆಗಬೇಕಲ್ಲ ಇವ್ರನ್ನ ಅಂತ ನಮಗಿರುತ್ತೆ ಅಷ್ಟು. ಯಾವಾಗ ಮೀಟ್ ಆಗ್ತೀವೋ, ಯಾವಾಗ ಕಾಲಲ್ಲಿ ಮಾತಾಡ್ತೀವೋ ಅನ್ನೋದು. ಇವರು ಅವಾಗ ಲವ್ ಎಲ್ಲ ಮಾಡಿ ಪ್ರಪೋಸ್ ಎಲ್ಲ ಮಾಡಾದ್ಮೇಲೆ ಕೇರ್ಲೆಸ್ ಥರ ಇರ್ತಾರೆ. ಹುಡುಗಿರೇ ಅವಾಗ ತುಂಬ ಆನೆಸ್ಟ್ ಆಗಿ ಲವ್ ಮಾಡೋದು. ಅಂದರೆ ಹೆಂಗಾಗ್ಬಿಡುತ್ತೆ ಅಂದರೆ ಲವ್ ಮಾಡಿಲ್ಲ ಅಂದಿದ್ರೆ ಮದುವೆನೇ ಆಗ್ತಿರ್ಲಿಲ್ಲ ಅಲ್ವಾ ಫ್ರೆಂಡ್ಸ್. ಹುಡುಗರು ನೀವು ಯಾರಿಗೂ ಆದ್ರೂ ಆ ಟೈಮಲ್ಲಿ ಅಯ್ಯೋ ಅನ್ಸಿರ್ತಾರೆ, ಆ ಟೈಮಲ್ಲಿ ಅಯ್ಯೋ ಅನ್ಸಿರ್ತಾರೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಇನ್ನೊಂದು ರೆಸ್ಪಾನ್ಸಿಗೆ ಲಾಸ್ಟಾಗಿ ನಾನು ಆನ್ಸರ್ ಮಾಡಲೇಬೇಕು. ಅದನ್ನು ಡಿಲೀಟ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಆ ಹುಡುಗನ ಹೆಸರು ಗೊತ್ತಿಲ್ಲ. ನಮ್ಮ ಒಂದು ಬೀಗ್ರೂಟದ ಅಡುಗೆ ಮಾಡಿಕೊಟ್ಟಂತಹ ಒಬ್ಬ ಹುಡುಗ, ಅಕ್ಕ ನಿಮ್ಮ ಬೀಗ್ರೂಟಕ್ಕೆ ಅಡುಗೆ ಮಾಡಿಕೊಟ್ಟಿದ್ದು ನಾವೇ, ನಿಮ್ಮ ಮದುವೆ ಬೀಗ್ರೂಟಕ್ಕೆ ಅಡುಗೆ ಮಾಡಿಕೊಟ್ಟಿದ್ದು ನಾವೇ. ಸೊ ಹೇಗಿತ್ತು ಅಂತ ಬ್ಲಾಗಲ್ಲಿ ತಿಳಿಸಿ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು, ಆಸಮ್ ಆಗಿತ್ತು. ಬಂದವ್ರು ಪ್ರತಿಯೊಬ್ಬರು ಬಾಯಲ್ಲೂ ಕೂಡ ಅದೇ ಹೇಳಿರೋದು, ತುಂಬ ಚೆನ್ನಾಗಿ ಮಾಡಿದ್ರಪ್ಪ, ಥ್ಯಾಂಕ್ ಯು. ಆ್ಯಂಡ್ ಹೆಸರು ಮರ್ತು ಬಿಟ್ಟಿದ್ದೀನಿ, ಯೋಗಿ ಐ ಗೆಸ್. ಅದು ಕರೆಕ್ಟ್ ಆಗಿದ್ರೆ ನೀನು ಒಂದು ಕಮೆಂಟ್ ಹಾಕು. ಸೊ ಇಷ್ಟೊತ್ತು ನಮ್ಮ ಐ ಥಿಂಕ್ ಆಲ್ಮೋಸ್ಟ್ ಸೆಲೆಕ್ಟೆಡ್ ಕ್ವಶನ್ಸ್ನ ಸೆಲೆಕ್ಟ್ ಮಾಡಿ ಆನ್ಸರ್ ಮಾಡಿದ್ದೀವಿ ಅಂತ ಅನ್ಕೊತೀವಿ. ಆ್ಯಂಡ್ ಇಷ್ಟೊತ್ತು ಈ ಒಂದು ಬ್ಲಾಗನ್ನು ನೋಡಿದಂತಹ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಗೇನಾದರೂ ನಮ್ಮಲ್ಲಿ ತಪ್ಪು ಕಂಡಿದ್ದಲ್ಲಿ, ಸರಿ ಕಂಡಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸರಿಪಡಿಸ್ಕೊಳ್ತೀವಿ. ಸೊ ನಾನು ಸರಿಪಡಿಸ್ಕೊಂಡಿರೋದು ಏನಂದರೆ, ಫಸ್ಟ್ ಬ್ಲಾಗಲ್ಲೇ ತುಂಬ ಜನ ಓವರ್ ಆ್ಯಕ್ಟಿಂಗ್ ಅಂತ ಅಂದರು. ಬಟ್ ನನಗೆ ಸ್ವಲ್ಪ ನಾಲ್ಗೆ ತೊದಲುತ್ತೆ. ಇಲ್ಲ, ನನಗೆ ಲಾ ಹಾ ಇವೆರಡು ಸ್ವಲ್ಪ ಮಾತಾಡಬೇಕಾದ್ರೆ ಜೋರಾಗಿ ಹಂಗೆ ನಾರ್ಮಲಿ ಮಾತಾಡ್ಬೇಕಾದ್ರೆ ಹಾಗೆ ಸ್ಪೀಡಾಗಿ ಬಂದ್ಬಿಡುತ್ತೆ. ಅದು ಹಾ ಲಾ ಇದ್ರ ವ್ಯತ್ಯಾಸ ಆಮೇಲೆ ನನಗಷ್ಟು ಗೊತ್ತಿಲ್ಲ. ಆ ಕಾರಣಕ್ಕೆ ಸ್ಪೀಡಾಗಿ ಮಾತಾಡ್ಬೇಕಾದ್ರೆ ಅದ್ರ ಬಗ್ಗೆ ತುಂಬ ಜನ ಓವರ್ ಆ್ಯಕ್ಟಿಂಗ್ ಅಂತ ತುಂಬ ಕಮೆಂಟ್ಸ್ ಇತ್ತು. ಅದನ್ನು ನಾನು ಕೂಡ ಎಷ್ಟೋ ಸಲ ಸರಿಪಡಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಅವಳು ಪ್ರೊನೌನ್ಸ್ ಆಗೋದೇ ಆ ರೀತಿ. ಸೊ ಅದನ್ನು ನೀವು ಆ ಥರ ತಿಳ್ಕೊತಾ ಇದ್ದೀರೋ ಏನೋ ಗೊತ್ತಿಲ್ಲ. ಬಟ್ ಏನೋ ಎಲ್ಲರ ಒಂದೇ ಥರ ಇರಲ್ಲ. ಓವರ್ ಆಗಿ ಆಡ್ತಾಳೆ ಅಂದ್ಬಿಟ್ಟು ಆ ಥರ ಅಂದ್ಕೊಂಡು ಮಾತಾಡಿರ್ತೀವಿ. ಪರವಾಗಿಲ್ಲ, ನಮಗೇನು ಬೇಜಾರಿಲ್ಲ. ಅದನ್ನು ನಾವು ಪಾಸಿಟಿವ್ ಆಗಿ ತಗೊಳ್ತೀವಿ. ಏನೇಹೋ ನಮ್ಮಲ್ಲಿರುವಂಥ ಮಿಸ್ಟೇಕ್ಸ್ನ ತಿಳಿಸ್ಕೊಡ್ತಾ ಇದ್ದೀರಾ, ಅದಕ್ಕೆ ನಾವು ಖುಷಿ ಪಡ್ತೀವಿ. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ಅಂದರೆ ತುಂಬ ಡಿಸೆಂಟಾಗಿ ಮಾತಾಡಿದ್ದೀನಿ ಅನ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಅದ್ರ ನೆಕ್ಸ್ಟ್ ವಿಡಿಯೋ ನಾನು ಸರಿಪಡಿಸ್ಕೊಳ್ತೀನಿ. ಬೇಜಾರಾಗಲ್ಲ. ಎಲ್ಲ ಮನುಷ್ಯ ಇಷ್ಟೇ ಇದ್ರೂ ಅದರಲ್ಲಿ ಕಲಿಯೋದಿದ್ದೇ ಇರುತ್ತೆ. ಸೊ ಖಂಡಿತ ಕಲ್ತ್ಕೊತೀವಿ. ಯಾರು ಏನು ಹುಟ್ಟಿದ ತಕ್ಷಣ ಎಲ್ಲನೂ ಬಂದಿರಲ್ಲ. ಸೊ ಅದು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಬೇಕು. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಯಾರೆಲ್ಲ ರೆಸ್ಪಾನ್ಸಸ್ ಕಳಿಸಿದ್ರಿ ಅವರೆಲ್ಲರ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೀವಿ, ಮೇನ್ ಸೆಲೆಕ್ಟ್ ಮಾಡಿ. ಸೊ ಯಾರಿಗಾದ್ರೂ ಮಾಡಿಲ್ಲ ಅಂದರೆ ಬೇಜಾರಾಗಬೇಡಿ. ಮುಂದೆ ಫ್ಯೂಚರಲ್ಲಿ ಯಾವ್ದಾದ್ರು ಕ್ವಶನ್ ಆ್ಯಂಡ್ ಆನ್ಸರ್ ಆಗ್ತಾಗ ಖಂಡಿತ ರಿಪ್ಲೈ ಮಾಡ್ತೀವಿ. ಆ್ಯಂಡ್ ಈ ಒಂದು ಬ್ಲಾಗ್ನ ಇಷ್ಟೊತ್ತು ನೋಡಿದಂತಹ ಎಲ್ಲ ಒಂದು ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಇದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು, ಲವ್ ಯು ಆಲ್.